ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ಇವತ್ತು ನನ್ನ ವ್ಲಾಗು ನನ್ನ ಮಗಳ ಜೊತೆಯಿಂದನೇ ಶುರು ಆಗ್ತಾ ಇದೆ. ಇನ್ನೂ ಅವಳು ಎದ್ದು ಕೂಡಲೇ ಅವಳನ್ನ ಫ್ರೆಶಪ್ ಮಾಡಿ ನಾನು ಫ್ರೆಶಪ್ ಆಗಿ ಬೆಳಗಿನ ಪೂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಪೂಜೆ ಕೂಡ ಆಗಿದೆ. ಸೋಮವಾರ ಆಗಿರೋದ್ರಿಂದ ಬೇಗ ಪೂಜೆ ಕೂಡ ಆಗೋಗುತ್ತೆ ನಮ್ಮ ಮನೇಲಿ. ಪೂಜೆಯಿಂದ ನನ್ನ ಬೇರೆ ಕೆಲಸಗಳು ಶುರು ಆಗುತ್ತೆ. ಪೂಜೆ ಮುಗಿಸಿ ಮಗುನ ನೋಡಿಕೊಂಡು ಮಗುಗೆ ತಿಂಡಿ ರೆಡಿ ಮಾಡಿ ನನ್ನ ಹಸ್ಬೆಂಡಿಗೂ ತಿಂಡಿ ರೆಡಿ ಮಾಡ್ಕೊಳ್ಳೋದ್ರಲ್ಲೇ ನನಗೆ ಫುಲ್ ಟೈಮ್ ಕಳೆದೋಗ್ಬಿಡುತ್ತೆ. ಪ್ರತಿದಿನ ನಮ್ಮನೇಲಿ ಪೂಜೆಯಿಂದನೇ ಶುರು ಆಗುತ್ತೆ. ಫಸ್ಟು ನನ್ನ ಹಸ್ಬೆಂಡೇ ಪೂಜೆ ಮಾಡೋದು, ಅವರೇ ಹೂವೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋದು. ನನಗೆ ಬೆಳಗಿಂದು ಅದ್ರ ಕೆಲಸ ತಪ್ಪಿತು ಅಷ್ಟೇ, ಅವ್ರು ಮಾಡ್ಕೊಳ್ತಾರೆ. ಇನ್ನು ಬೆಳಗಿನ ತಿಂಡಿಗೆ ಮಲ್ಟಿಗ್ರೇನ್ ದೋಸೆ ರೆಡಿ ಮಾಡಿಕೊಂಡೆ. ಫಸ್ಟು ಅಕ್ಕಿ, ನವಣೆ ಮತ್ತು ಹೆಸ್ರು ಕಾಳು, ಕಡಲೆಕಾಳು ಹಾಕೋಬೋದು. ರಾತ್ರಿನೂ ನೆನೆ ಹಾಕಿ ಮಾಡ್ಕೊಳ್ಬೋದು. ನಾನು ರಾತ್ರಿನೇ ನೆನೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಮೈಸೂರು ಬೇಳೆ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡು ರಾತ್ರಿನೇ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ದೋಸೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿಕೊಂಡು ಹೆಸ್ರು ಕಾಳು ದಾಲ್ ಕೂಡ ರೆಡಿ ಮಾಡಿಕೊಂಡು ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಹಂಗಾಗಿ ಇನ್ನು ಈ ಬಿಸಿಲು ಸಮ್ಮರ್ ಇರೋದ್ರಿಂದ ತುಂಬ ತಂಪು. ಇನ್ನು ನಾವು ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಅಂದರೆ ನನ್ನ ಅತ್ತೆ ಮನೆಗೆ, ಊರಲ್ಲಿ ನನ್ನ ಮಗಳು ಕೂಡ ಊರಲ್ಲಿ ಅತ್ತೆ ಮನೆಯಲ್ಲಿ ಇರೋದ್ರಿಂದ ತುಂಬ ದಿವಸ ಆಗಿತ್ತು. ಹಾಗಾಗಿ ನೋಡಿಕೊಂಡು ಅವ್ರನ್ನ ಕರ್ಕೊಂಬರೋದಕ್ಕೆ ಅಂತ ಹೋದ್ವಿ. ಲಕ್ಷ ಇನ್ವೆಸ್ಟ್ ಕಟ್ಟಿದ್ರೆ ನಿಮ್ಗೊಂದು ಮನೆ ಬರುತ್ತೆ ಅಪಾರ್ಟ್ಮೆಂಟಲ್ಲಿ. ನೋಡಿ, ಇಂಟ್ರೆಸ್ಟ್ ಇರೋರು ಇದು ಮಾಡ್ಕೊಳ್ಳಿ. ಅದೆಲ್ಲ ಇನ್ನು ಇದು ಮಾಡಬೇಕು. ಯಾವುದೋ ಮಂಡಳಿ ಅಂತ ಬರುತ್ತೆ, ಗೃಹ ಮಂಡಳಿ, ಅದನ್ನ ಹೇಳ್ಬಿಟ್ಟು ವಿಡಿಯೋ ಹಾಕಬೇಕು. ಹೆಂಗೆ ಏನಾಯ್ತು? ಇವತ್ತು ನಮ್ಮ ಹುಟ್ಟೋರ್ಗೂ ಹೋಗ್ತಾ ಇದ್ದೀನಿ. ಕಣ್ವ ಮಹರ್ಷಿಯ ತಪ್ಪಲಲ್ಲಿ ಕಣ್ವ ನದಿ ಅಂತ ಇದೆ, ಆ ಜಾಗಕ್ಕೆ ಬೋಟಿಂಗ್ ಹೋಗ್ತಾ ಇದ್ದೀನಿ ಫ್ಯಾಮಿಲಿಯಲ್ಲಿ. ಒಂದು ದಿನದ ಬೋಟಿಂಗ್ ಟ್ರಿಪ್ಪು. ಚೆನ್ನಾಗಿದೆ ವ್ಯೂ ಎಲ್ಲ, ನೋಡಿ ಹೇಗಿದೆ ಅಂತ. ಎಲ್ಲಿಗೆ ಅಂದರೆ ಚನ್ನಪಟ್ಟಣದಲ್ಲಿರೋ ಕಣ್ವ ಕೆರೆ. ಈಗೆಲ್ಲ ಮಾಡಿದ್ದಾರೆ, ನೋಡಿದ್ದೀನಿ, ಬಟ್ ಹೋಗಿರಲಿಲ್ಲ. ಇವತ್ತು ಫ್ಯಾಮಿಲಿ ಸಮೇತ ಹೋಗಬೇಕು ಅನ್ನಿಸ್ತು. ಚೇರಪ್ ಮಾಡೋಣ ಮಕ್ಕಳಿಗೆ, ಬೇಸಿಗೆ ರಜೆ ಬಂದಿದೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಕಣ್ವ ಕೆರೆ ಪಕ್ಕದಲ್ಲೇ ನಮ್ಮೂರು ಇರೋದು, ದಶವಾರ ಬಿ ಸರೋಜ್ ಊರು. ಕಣ್ವ ಕೆರೆ ಅಂದರೆ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿರೋ ಜಾಗ ಅದು. ಚೆನ್ನಾಗಿದೆ ವ್ಯೂ, ಹಚ್ಚ ಹಸಿರ ಮಧ್ಯದಲ್ಲಿದೆ. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಇನ್ನು ಕೊನೆವರೆಗೂ ವಿಡಿಯೋ ನೋಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ನಾವು ಅಲ್ಲೇ ಎತ್ಕೊಂಡು ಆ ಪ್ಲೇಸ್ಗೆ ಹೋಗಲಿಲ್ಲ, ಬಟ್ ಇವಾಗ ಕಾಲ ಕೂಡ ಬಂತು ಅನಿಸುತ್ತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ವಿಡಿಯೋ ಹಾಕ್ತೀನಿ, ನೋಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನು ಊರಿಗೆ ಬಂದ್ವಿ, ಅಕ್ಕನ್ನ ನೋಡಿ ತುಂಬ ದಿವಸ ಆಗಿರೋದ್ರಿಂದ ಫುಲ್ಲು ಖುಷಿಯಾಗಿದ್ದಾಳೆ ನನ್ನ ಮಗಳು. ಫಸ್ಟ್ ಅಕ್ಕನ ಜೊತೆಗೆ ಹೋಗ್ತಾ ಇದ್ದಾಳೆ, ಫುಲ್ಲು ವಾಕ್ ಮಾಡ್ತಾ ಇದ್ದಾಳೆ ಊರೆಲ್ಲ. ಇನ್ನು ಅಲ್ಲಿಂದ ನಾವು ಹೋಗಿದ್ದೆ ಕಣ್ವ ಡ್ಯಾಮ್ಗೆ, ಬೋಟಿಂಗಿಗೆ. ತುಂಬ ದಿವಸ ಅಂದ್ಕೊಂಡಿದ್ವಿ, ಹೋಗಿ ಎಂಜಾಯ್ ಮಾಡಿದ್ವಿ, ನೋಡ್ಕೊಂಡು ಬನ್ನಿ. ಇನ್ನು ನೆಕ್ಸ್ಟ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ವೀಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಬರಬಾರ್ದು ಮೊಬೈಲ್
ನೋಡಿ ನನ್ನ ಯಜಮಾನ್ರು ಹೂವು ಕುಯ್ತಾ ಇದ್ದಾರೆ. ಸೂಜಿ ಮಲ್ಲಿಗೆ ಅಲ್ಲ ಏನು ಇದು? ನನಗೂ ಗೊತ್ತಿಲ್ಲ ರೀ ಏನು ಹೂವು ಅಂತ. ಹೆಂಗೆ ನೀವು ಈ ಥರ ತಿಳ್ಕೊಬೇಕಲ್ವಾ ಎಲ್ಲನೂ? ಹರ್ಷ ಏನು ಹೂವು ಗೊತ್ತಾ ಇದು? ವಿಷಯ ತಿಳ್ಕೊಂಡು ಮಾಡಬೇಕಲ್ವಾ? ಸರ್ ನಿಮ್ಮ ಈ ಯಾವ ಹೂವು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ ಪಪ್ಪಾಯ ಹಣ್ಣಾಗಿದ್ಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಬದನೆಕಾಯಿ ಇದೆ ನೋಡಿ. ಶ್ರೀಮತಿ ಅವರ ಏನು ಮಾಡ್ತಿದ್ದೀರಾ? ಹೂವು ಕೇಳ್ತಾ ಇದ್ದೀನಿ. ಸಂಜೆ ಮಲ್ಲಿಗೆ. ಸಂಜೆ ಮಲ್ಲಿಗೆನಾ? ಯಾವ ಕಡೆಯಿಂದನೂ ಮಲ್ಲಿಗೆ ಥರ ಕಾಣಿಸ್ತಾ ಇಲ್ವಲ್ಲ ಅದು? ಯಾವ ಹೂವು ಅಂತ ಗೊತ್ತಿಲ್ಲ. ಯಾವ ಹೂವು ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲಿಗೆ ಬಂದಿದ್ದೀರಾ? ನಮ್ಮ ಅತ್ತೆ ಊರು, ನಮ್ಮೂರು. ನಿಮ್ಮೂರು ಯಾವ ಊರಿದು? ದಶವಾರ. ಯಾವ ತಾಲೂಕು? ಜಿಲ್ಲೆ ಚನ್ನಪಣ್ಣ ತಾಲೂಕು ದಶವಾರ. ಹರ್ಷ ಪಪ್ಪ ಹೆಣ್ಣಾಗಿದೆ, ಹೇಗಾದ್ರೂ ಮಾಡಿ ಕಿತ್ಕೋಬೇಕಲ್ಲಪ್ಪ ಇದು. ಹೇಳಿದ್ಯಾ? ಕರ್ಬೇವು ಸೊಪ್ಪು ಕಿತ್ಕೊಂಡು ಹೋಗೋಣ ಕಣ, ಜಾಸ್ತಿ ಇದೆ, ತುಂಬ ಒಳ್ಳೆಯದು. ಗುಡ್, ಇಟ್ಕೊಳ್ಳೋಣ. ಇರೋ ನಿಂತಾನ ಭಯ ಪಡಲ್ಲ ಬಿಡಿ. ಅವನು ಭಯ ಬೀಳಲ್ಲ. ಸಾಕಳಿ ನೋಡ್ದಾ ಪರಂಗೇನು ಕೀಳಂಗಾದ ನನ್ನ ಎಳೆಯ. ಏನಾಗನದು? ವಾಲೆ ನೋಡು ಎರಡು ಇದ್ದಾವೆ. ಬರಲ್ಲ ನಿಂಗೆ. ನೋಡಿ ಅವ್ರ ಮಗಂಗೋಸ್ಕರ ಬೋಂಡ ಮಾಡ್ತಾ ಇದ್ದಾರೆ. ಇಲ್ಲಿ ಏನದು ಏನದು? ವಿಡಿಯೋ ಒಂದಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಗಿದೆ ಹೇಳಿ? ಸೂಪರಾ?